ನಮಸ್ಕಾರ. ನಮ್ಮ ಕರ್ನಾಟಕ ಜನತೆಗೆ ದರಿದ್ರ ಸೂಳ ಮಕ್ಕಳು ರಾಜಕಾರಣಿಗಳು ಇವತ್ತು ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡ್ತಾರೆ. ಪ್ರಜಾಪ್ರಭುತ್ವ ಅಂತ ಅರ್ಥ ಗೊತ್ತಿದೆ ಸೂಳ ಮಕ್ಕಳಿಗೆ. ಅವ್ರು ದುಡ್ಡು ಮಾಡಲಿಕ್ಕೋಸ್ಕರ, ಅವರು ಉದ್ಧಾರ ಆಗಲಿಕ್ಕೋಸ್ಕರ ಪ್ರಜಾಪ್ರಭುತ್ವ ಹಕ್ಕನ ಬಗ್ಗೆ ಮಾತಾಡ್ತಾರೆ. ಇವತ್ತು ಓಟ್ ಹಾಕಿ ನಿಮ್ಗೆ ಹಕ್ಕಿದೆ ಪ್ರಜಾಪ್ರಭುತ್ವದ. ಸೂಳ ಮಕ್ಕಳು ದೇಶ ಹಾಳು ಮಾಡ್ತಿದ್ದಾರೆ. ನಿಮ್ಗೇನಾರು ಅರ್ಥ ಆಗ್ತಿದ್ಯಾ? ಈ ದೇಶ ಇವರಿಂದ ಉದ್ಧಾರ ಆಗುತ್ತಾ? ನಿಮ್ಗೆ ಅರ್ಥ ಆಗ್ತಿದ್ಯಾ? ಈ ಎಲೆಕ್ಷನಿಂದ ಉದ್ಧಾರ ಆಗುತ್ತಾ? ನಿಮ್ಮ ದುಡ್ಡಿಂದ ಎಲೆಕ್ಷನ್ ಮಾಡಿ ಅವರು ದುಡ್ಡು ಮಾಡ್ಕೊಳ್ಳೋ ದಾರಿ ಮಾಡ್ಕೊಳ್ತಿದ್ದಾರೆ. ಆ ಸುಳ್ಳ ಮಕ್ಕಳನ್ನ ಕಂಡಲ್ಲಿ ಒಡೆದು ಸಾಯಿಸ್ರಿ. ಅವರಿಂದ ಹೋಗಬೇಡಿ ದಯವಿಟ್ಟು. ಈ ದೇಶದ ಇದನ್ನು ಉಳಿಸ್ಲಿಕ್ಕೋಸ್ಕರ ನೀವು ಇದು ಮಾಡಿ. ಇಲ್ಲಾಂದರೆ ಈ ದೇಶನ ಹಾಳು ಮಾಡ್ತಾರೆ. ಮುಂದೆ ನಿಮ್ಮ ಮಕ್ಕಳಿಗೆ, ಮುಂದೆ ಜನ್ರೇಷನಿಗೆ ಏನು ಸಿಗದಿದ್ದಂಗೆ ಮಾಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತೊಂದಿನ ಮತದಾನದ ಹಕ್ಕು ಅಂತ ಮಾತಾಡ್ತಾರೆ ಎಲ್ಲರೂ ದೇಶದಲ್ಲಿ. ಇವ್ರಿಗೆ ಟ್ಯಾಕ್ಸ್ ಜಾಸ್ತಿ ಮಾಡ್ಬೇಕಾದ್ರೆ ಜನಗಳಿಗೆ ಹಕ್ಕಿಲ್ಲ ಅಂತ ಕೇಳಿದ್ರ? ಜನಗಳನ್ನ ಕೇಳಿ GST ಜಾಸ್ತಿ ಮಾಡಿದ್ರ? ಈ ಸೂಳ ಮಕ್ಕಳು ಕಂಡಲ್ಲಿ ಹೊಡೆದು ಸಾಯಿಸ್ರಿ ಸೂಳ ಮಕ್ಕಳನ್ನ. ನಮ್ಮ ದೇಶ ಉದ್ಧಾರ ಆಗಲಿ. ಇವರಿಂದ ಹಾಳಾಗ್ತಿದೆ. ದಯವಿಟ್ಟು ಸ್ನೇಹಿತರೆ, ಇಂಥ ಒಂದು ಇದನ್ನು ಪ್ರಜಾಪ್ರಭುತ್ವ ನಮ್ಗೆ ಬೇಡ. ಇವರು ಇಷ್ಟ ಬಂದಂಗೆ ಸರ್ಕಾರ ಮಾಡೋದು, ಇಷ್ಟ ಬಂದಂಗೆ ಟ್ಯಾಕ್ಸ್ ರೈಸ್ ಮಾಡ್ಕೊಂಡು ಇವ್ರು ಇಷ್ಟ ಬಂದಂಗೆ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಿರೋಂಥ ಇಂಥ ಪ್ರಜಾಪ್ರಭುತ್ವ ನಮಗೆ ಬೇಡ.